ಈಗ ನಾವು ಇದು ಲೆಗ್ ಒಳಗೆ ಕಾಫ್ ಮಸಲ್ ಒಳಗೆ ಏನು ಕ್ರ್ಯಾಂಪ್ಸ್ ಆಕತಿ ಅದು ಬರಬಾರ್ದು ಮತ್ತು ಬಂದ್ರೆ ಕಡಿಮೆ ಆಗಾಕ ಇಲ್ಲಾಂದ್ರೆ ಬಂದ್ ಆಗಾಕ ನಾವು ಏನೇನು ಮಾಡ್ಬೇಕು ಅದ್ರ ಸಲಾಗ ಡಿಟೇಲ್ ಒಳಗೆ ನೋಡೋಣ. ಫಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸ್. ನೀವು ಪ್ರೆಗ್ನೆನ್ಸಿ ಒಳಗೆ ಒಂದು ದಿನ ಒಳಗೆ ಅಟ್ಲೀಸ್ಟ್ ಒಂದು 10 ಇಂದ 15 ನಿಮಿಷ ಸ್ವಲ್ಪ ಮಸಲ್ನ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೇಕ್ರಿ. ಅದರಿಂದ ಮಸಲ್ಗೆ ಸ್ಟ್ರೆಂಗ್ತ್ ಬರ್ತೈತಿ ಮತ್ತು ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಗ್ತೈತಿ. ಈ ಎರಡನೇದು ಹೈಡ್ರೇಷನ್. ಒಂದು ದಿವ್ಸಕ್ಕೆ 3 ಇಂದ 4 ಲೀಟರ್ ನೀರು ಕುಡಿಬೇಕ್ರಿ. ಅಂದ್ರೆ 12 ಇಂದ 15 ಗ್ಲಾಸ್ ನೀರು ಕುಡಿಬೇಕ್ರಿ. ಅದರಿಂದ ಇದು ಪ್ರೆಗ್ನೆನ್ಸಿ ಒಳಗಿರೋದು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಸಾಲ್ವ್ ಆಕತಿ. ಒಂದು ಇಂಪಾರ್ಟೆಂಟ್ ಟಿಪ್ ನಿಮ್ಗೆ ಕೊಡ್ತೀನಿ. ಪ್ರೆಗ್ನೆನ್ಸಿ ಒಳಗೆ ಲೆಗ್ ಕ್ರ್ಯಾಂಪ್ಸ್ ಕಡಿಮೆ ಆಗಬಾರ್ದು. ಹಂಗಿದ್ರೆ ಡೈಲಿ ಒಂದು ಕೊಕೊನಟ್ ವಾಟರ್, ತೆಂಗಿನಕಾಯಿ ನೀರು ದಿನ ಒಂದು ಕುಡೀರಿ. ಅದರಿಂದ ನಿಮ್ದು ಭಾಳ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಮತ್ತು ಹಾಟ್ ಫರ್ಮೆಂಟೇಷನ್ ಅಂದ್ರೆ ಬಿಸಿ ನೀರಿಂದ ನೀವು ಕಾವು ಕೊಡ್ರಿ. ಸಪೋಸ್ ನಿಮ್ಗೆ ಭಾಳ ಕಾಲಾಗ ಪೇನ್ ಆಕತಿ, ನೋವು ಬರಾಕ್ತೈತಿ, ನಿಮ್ಗೆ ನಿದ್ದೆ ಬರ್ತಾ ಇಲ್ಲ, ಭಾಳ ಡಿಸ್ಕಂಫರ್ಟ್ ಐತಿ ಅಂದ್ರೆ ನೀವು ಒಂದು ರಬ್ಬರ್ ಬ್ಯಾಗ್ ಇರ್ತೈತಿ, ಅದರ ಒಳಗೆ ಬಿಸಿ ನೀರು ಹಾಕಿ ಅದರಿಂದ ಕಾಫ್ ಮಸಲ್ಗೆ ಲೆಗ್ಗೆ ಕಾವು ಕೊಡ್ರಿ. ಇಲ್ಲಾಂದ್ರೆ ಒಂದು ಅರ್ಬಿ ಬಿಸಿ ನೀರು ಒಳಗೆ ಹಾಕಿ ಅದರಿಂದ ನೀವು ಕಾವು ಕೊಡ್ರಿ. ಅಂದ್ರೆ ನಿಮ್ಗೆ ರಿಲೀಫ್ ಆಕತಿ. ಮತ್ತು ಆಯಿಲ್ ಮಸಾಜ್. ಯಾವುದೇ ನಿಮ್ಮ ಕಡೆ ಆಯಿಲ್ ಐತಿ, ಪ್ಯಾರಾಶೂಟ್ ಆಯಿಲ್, ಅದ್ರ ಪ್ರಕಾರ ಇದು ಆಯಿಲ್ ಏನೈತಿ ಅದು ಆಯಿಲ್ನ ಸ್ವಲ್ಪ ಸ್ಮೂತ್ಲಿ ಅಲ್ಲಿ ಕಾಫ್ ಮಸಲ್ಗೆ ಮಸಾಜ್ ಮಾಡಿರಿ. ಸ್ವಲ್ಪ ಹಂಗೆ ತಿಕ್ಕ್ರಿ. ಅದರಿಂದ ನಿಮ್ಗೆ ರಿಲೀಫ್ ಅನ್ನಿಸ್ತತಿ. ನೀವು ಮಸಾಜ್ ಮಾಡೋದ್ರಿಂದ ಅಲ್ಲಿಂದ ಮಸಲ್ದ ಸ್ಪಾಜಮ್ ಕಡಿಮೆ ಆಕತಿ ಮತ್ತು ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಕತಿ. ಅದರಿಂದ ನಿಮ್ಗೆ ರಿಲೀಫ್ ಅನ್ನಿಸ್ತತಿ. ಮತ್ತು ನೀವು ಪ್ರೊಲಾಂಗ್ಡ್ ಇನ್ಆ್ಯಕ್ಟಿವಿಟಿ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಹೆಣ್ಮಕ್ಳು ಯಾವುದು ಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಹೆಣ್ಮಕ್ಳು ಇರ್ತೈತಿ, ಕಾನ್ಸ್ಟೆಂಟ್ಲಿ ಒಂದು ಜಾಗ ಕುಂದಿರ್ತಾರೆ, 8 ಇಂದ 9 ತಾಸು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಆ ಹೆಣ್ಮಕ್ಳಿಗೆ ಕಾನ್ಸ್ಟೆಂಟ್ಲಿ ಒಂದು ಜಾಗ ಕುಂದರ್ಬೇಡ್ರಿ. ನೀವು 1 ತಾಸು 2 ತಾಸು ಆದಮೇಲೆ ಸ್ವಲ್ಪ ಹೇಳ್ರಿ, ಸ್ವಲ್ಪ 5 ನಿಮಿಷ ಅಡ್ಡಾಡಿ ಬರ್ರಿ, ಮತ್ತು ಕೂತ್ಕೊರಿ. ನೀವು ಯಾವಾಗಲೂ ಒಂದು ಜಾಗ ಕುಂದಿರ್ತಾರೆ, ಆ ಟೈಮ್ ಏನಾಕತಿ ನಿಮ್ಮದು 2 ಕಾಲು ಹೆಂಗಿಂಗ್ ಇರ್ತೈತಿ. ಅದರಿಂದ ಕಾಲಾಗೆ ಬಾವು ಬರ್ತೈತಿ. ಆ ಬಾವಿಂದ ನಿಮ್ಗೆ ಕ್ರ್ಯಾಂಪ್ಸ್ ಹೆಚ್ಚಿಗೆ ಆಕತಿ. ನೀವು ಯಾವಾಗಲೂ ಎದ್ದು ಸ್ವಲ್ಪ ಅಡ್ಡಾಡ್ತಾರೆ, ಒಂದು 2-3 ನಿಮಿಷ ಅಡ್ಡಾಡಿ ಬರ್ತಾರೆ. ಆ ಟೈಮ್ ಏನಾಕತಿ ಸ್ವಲ್ಪ ಮಸಲ್ದ ಆ್ಯಕ್ಟಿವಿಟಿ ಆಕತಿ. ಅದರಿಂದ ಅದು ಸ್ವೆಲ್ಲಿಂಗ ಕಡಿಮೆ ಆಕತಿ. ಆಮೇಲೆ ನಿಮ್ದು ಕಾಲಿಂದ ಬಾವು ಕಡಿಮೆ ಆಕತಿ ಮತ್ತು ನೋವು ಕಡಿಮೆ ಆಕತಿ. ಅದಕ್ಕೆ ನೀವು ಕಾನ್ಸ್ಟೆಂಟ್ ಒಂದು ಜಾಗ ಕಂಟಿನ್ಯೂಸ್ಲಿ ಕುಂದರ್ಬೇಡ್ರಿ. ಆಮೇಲೆ ನೀವು ಸ್ವಲ್ಪ ಒಂದು ತಾಸಿಗೆ 2 ತಾಸಿಗೆ ಸ್ವಲ್ಪ ಅಡ್ಡಾಡಿ ಬರ್ಬೇಕ್ರಿ. ಆಮೇಲೆ ನೀವು ಯಾವಾಗ ಒಂದು ಜಾಗ ಕೂತ್ಕೊಂತಾರ ಆ ಟೈಮ್ ನಿಮ್ದು 2 ಕಾಲು ಹೆಂಗಿಂಗ್ ಇಡಬೇಡ್ರಿ. ಹಂಗೆ ಹಂಗೆ ಇಡಬೇಡ್ರಿ. ಆ ಕಾಲಾಗೆ ತೊಳಗೆ ಒಂದು ಸಣ್ಣ ಸ್ಟೂಲ್ ಇಟ್ಕೊರಿ. ಅದರಿಂದ ನಿಮ್ಮ ಫುಟ್ಟಿಗೆ ನೀವು ಒಂದು ಸಪೋರ್ಟ್ ಕೊಡ್ರಿ. ಎರಡನೇದು, ನೀವು ರಾತ್ರಿ ಮಕ್ಕೊಂತಾರ ಆ ಟೈಮ್ ಮಲ್ಗೋ ಮುಂದೆ ನಿಮ್ಗೆ ಥಾಯ್ ಮಸಲ್, ಕಾಲಾದ ಥಾಯ್ ಮಸಲ್ ತೊಳಗೆ 2 ಕಡೆ ಒಂದು ಕುಷನ್, ಒಂದು ಪಿಲೋ ಹಂಗೆ 2 ಕಡೆ ಇಟ್ಕೊರಿ. ಅದರಿಂದ ಆಮೇಲೆ ಕಾಲ್ದ ಲೆವೆಲ್ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಮ್ಯಾಲೆ ಇಟ್ಕೊಂಡು ಹಂಗೆ ಮಕ್ಕೋರಿ. ಕಾಲು ಸ್ವಲ್ಪ ಮ್ಯಾಲೆ ಮಾಡಿ ಹಂಗೆ ಮಕ್ಕೋರಿ. ಅದರಿಂದ ನಿಮ್ದು ಕಾಲದ ಬಾವು ಕಡಿಮೆ ಆಕತಿ. ಆಮೇಲೆ ನಿಮ್ದು ಕ್ರ್ಯಾಂಪ್ಸ್ ಕಡಿಮೆ ಆಕತಿ. ಮತ್ತು ನ್ಯೂಟ್ರಿಷನಲ್, ನಿಮ್ಗೆ ಹೇಳಿದ ಪ್ರಕಾರ ನೀವು ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಇರೋದ ವಸ್ತು ಹೆಚ್ಚಿಗೆ ತಿನ್ಬೇಕ್ರಿ. ಅಂದರೆ ನೀವು ಫಸ್ಟ್ ನೀರು ಹೆಚ್ಚಿಗೆ ಕುಡಿಬೇಕು ಹೇಳೀನಿ. ಮತ್ತು ತೆಂಗಿನಕಾಯಿ ನೀರು ಕುಡಿಬೇಕ್ರಿ. ಮತ್ತು ಫ್ರೂಟ್ಸ್ ಒಳಗೆ ಬಾಳೆಹಣ್ಣು, ಆಮೇಲೆ ಕಿವಿ ಫ್ರೂಟ್, ಆಮೇಲೆ ಖರ್ಬೂಜ ಹಣ್ಣು. ಇದರ ಒಳಗೆ ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಹೆಚ್ಚಿಗೆ ಇರ್ತೈತಿ. ಅದರಿಂದ ನೀವು ದಿನ ಬಾಳೆಹಣ್ಣು ತಿನ್ಬೇಕ್ರಿ. ಬಾಳೆಹಣ್ಣು ಈಸಿಲಿ ಅವೈಲೇಬಲ್ ಇರ್ತೈತಿ, ಅದಕ್ಕೆ ನೀವು ಆರಾಮ್ ತೊಗೋಬೋದು. ಕಿವಿ ಫ್ರೂಟ್ ಸಿಕ್ತಂದ್ರೆ ಕಿವಿ ಖರ್ಬೂಜಾನ ನೀವು ತಿನ್ಬೋದು. ಅದರಿಂದ ನಿಮ್ಗೆ ಭಾಳ ರಿಲೀಫ್ ಆಕತಿ. ಅದರ ಜೋಡಿ ನಿಮ್ಗೆ ಡಾಕ್ಟರ್ ನಿಮ್ದು ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಸಪ್ಲಿಮೆಂಟೇಷನ್ ಕೊಡ್ತಾರೆ. ಅದನ್ನು ನೀವು ತಗೋಬೇಕ್ರಿ. ನಮ್ದು ಸಪ್ಲಿಮೆಂಟೇಷನ್ ಒಳಗೆ ಮ್ಯಾಗ್ನೀಷಿಯಮ್ ಮಿನಿಮಮ್ 300 mg ಮ್ಯಾಗ್ನೀಷಿಯಮ್ ಇರಬೇಕ್ರಿ. ಅದರಿಂದ ನಿಮ್ಗೆ ಕ್ರ್ಯಾಂಪ್ಸ್ ಒಳಗೆ ನಿಮ್ಗೆ ರಿಲೀಫ್ ಆಕತಿ. ಮತ್ತು ಹಾಲಿಂದ ಪದಾರ್ಥ ಹೆಚ್ಚಿಗೆ ತಿನ್ಬೇಕ್ರಿ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇದನ್ನು ಹೆಚ್ಚಿಗೆ ತಿನ್ಬೇಕು. ಅದರಿಂದ ನಿಮ್ಗೆ ಇದು ಎಲ್ಲ ನ್ಯೂಟ್ರಿಷನ್ ಸಿಗ್ತತಿ. ಅದರಿಂದ ನಿಮ್ಗೆ ಕ್ರ್ಯಾಂಪ್ಸ್ ಕಡಿಮೆ ಆಗೋಕ್ಕೆ ಚಾನ್ಸ್ ಇರ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಲೆಗ್ ಕ್ರ್ಯಾಂಪ್ಸ್, ಪ್ರೆಗ್ನೆನ್ಸಿ ಒಳಗೆ ಕ್ರ್ಯಾಂಪ್ಸ್ ಯಾಕೆ ಆಕತಿ, ಅದರದ್ದು ಏನೇನು ಕಾರಣ ಇರ್ತೈತಿ, ಮತ್ತು ಅದು ಕಾಲ್ದ ಪೇನ್ ಇರ್ತೈತಿ, ಅದು ಆಗಬಾರ್ದು ಅಂದ್ರೆ ಆದ್ರೂ ಮತ್ತು ನಾವು ಹೆಂಗೆ ಕಡಿಮೆ ಮಾಡ್ಬೇಕ್ರಿ, ಬಂದ್ ಮಾಡ್ಬೇಕು, ಅದ್ರ ಸಲುವಾಗಿ ನಾವು ಡಿಟೇಲ್ ಒಳಗೆ ಹೇಳಿದ್ವಿ. ಸಮರೈಸ್ ಮಾಡಿದ್ರೆ ನೀವು ಪ್ರೆಗ್ನೆನ್ಸಿ ಒಳಗೆ ಡೈಲಿ ಒಂದು 10 ಇಂದ 15 ನಿಮಿಷ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕ್ರಿ. ನೀರು ಹೆಚ್ಚಿಗೆ ಕುಡಿಬೇಕ್ರಿ. ತೆಂಗಿನಕಾಯಿ ನೀರು ಕುಡಿಬೇಕ್ರಿ. ಆಮೇಲೆ ಹಾಲು ಥರದ ಪದಾರ್ಥ ಹೆಚ್ಚಿಗೆ ತಿನ್ಬೇಕ್ರಿ. ಫ್ರೂಟ್ಸ್ ತಿನ್ಬೇಕ್ರಿ. ಅದರ ಒಳಗೆ ಬಾಳೆಹಣ್ಣು, ಕಿವಿ, ಖರ್ಬೂಜ,
ತಿನ್ಬೇಕ್ರಿ. ಸ್ವಲ್ಪ ಹೇಳಿದ ಪ್ರಕಾರ ಎಕ್ಸರ್ಸೈಸ್ ಮಾಡಿರಿ. ಸಪ್ಲಿಮೆಂಟೇಷನ್ ಡಾಕ್ಟರ್ ನಿಮ್ಗೇನು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ದೇನು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದನ್ನು ನೀವು ತಗೋಬೇಕ್ರಿ. ಆಮೇಲೆ ಕಾಲು ಹ್ಯಾಂಗಿಂಗ್ ಇಡಬೇಡ್ರಿ. ಕಾಲು ತಳಗೆ ಸಪೋರ್ಟ್ ಇಟ್ಕೋರಿ, ಸ್ಟೂಲ್ ಇಟ್ಕೋರಿ. ರಾತ್ರಿ ಮಲ್ಗೋ ಮುಂದೆ ಸ್ವಲ್ಪ ಕಾಲಾಗ ಸಪೋರ್ಟ್ ಎರಡು ಥಾಯ್ ತಳಗೆ ಒಂದು ಕುಷನ್ ಇಟ್ಕೊಂಡು ಮಕ್ಕೊಡ್ರಿ. ಆಮೇಲೆ ಸ್ವಲ್ಪ ಮಸಾಜ್ ಮಾಡ್ಬೋದು. ಆಮೇಲೆ ಕಾನ್ಸ್ಟಂಟ್ ಒಂದು ಜಾಗ ನಿಂದಿರಬೇಡ್ರಿ. ಒಂದು ಜಾಗ ಕಾನ್ಸ್ಟಂಟ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಕಾಲಾಗ ಅಲ್ಲಿ ಪೇನ್ ಆಗ್ತೈತಿ. ಕಾನ್ಸ್ಟಂಟ್ ಒಂದು ಜಾಗ ನಿಂದಿರಬೇಡ್ರಿ. ಆ್ಯಕ್ಟಿವಿಟಿ ಸ್ವಲ್ಪ ಮಾಡ್ಬೇಕ್ರಿ. ಆಮೇಲೆ ನೀವು ಕಾಂಪ್ರೆಸಿವ್ ಸ್ಟಾಕಿಂಗ್ಸ್ ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಡಿಟೇಲ್ ಒಳಗೆ ಹೇಳಿದ್ದೀನಿ. ಇದರ ನಿಮಗೆ ಇನ್ಫಾರ್ಮೇಷನ್ ಚಲೋ ಅನಿಸಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.